ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗರಣಿ ಕೃಷ್ಣಮೂರ್ತಿ, ವಿಜಯಿಭವ ಯೂಟ್ಯೂಬ್ ಚಾನಲಿಂದ. ವಿಜಯಿಭವ ಯೂಟ್ಯೂಬ್ ಚಾನಲ್ ನಮ್ಮ ಇಲಾಖೆ ಅಧಿಕೃತ ಚಾನಲ್. ನೀವು ಇದಕ್ಕೆ ಸಬ್ಸ್ಕ್ರೈಬ್ ಆದರೆ ಅತ್ಯುತ್ತಮವಾದ ಗುಣಮಟ್ಟದ ವಿಡಿಯೋಗಳನ್ನು ನೀವು ಪಡಿಬೋದು. ಇಂದಿನ ವಿಡಿಯೋದಲ್ಲಿ ನಾನು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾ ಬರ್ತೀನಿ. ಅಂದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ನಾವು ಗಮನಿಸಿದ್ರೆ ಅದು UPSCಯಿಂದ ಹಿಡ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ವರೆಗೂ ಒಂದೊಂದು ಕ್ವಶನ್ ಕೇಳ್ತಾ ಬಂದಿದ್ದಾನೆ. ಯಾವುದ್ರ ಬಗ್ಗೆ? ಹಣಕಾಸು ಆಯೋಗದ ಬಗ್ಗೆ. ತುಂಬ ಕಡಿಮೆ ಟಾಪಿಕ್ ಇದೆ, ಆದರೆ ಎಕ್ಸಾಮಲ್ಲಿ 100% ಕ್ವಶನ್ ಬಂದೇ ಬರುತ್ತೆ. ಯಾವುದ್ರ ಬಗ್ಗೆ? ಹಣಕಾಸು ಆಯೋಗದ ಬಗ್ಗೆ. ಆ ಕಾರಣಕ್ಕೆ ಇದ್ರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಬರೋಣ, ನೋಡೋಣ ಬನ್ನಿ. ಹಾಗಾದರೆ ಹಣಕಾಸು ಆಯೋಗ ಅಂದರೆ ನ್ಯಾಷನಲ್ ಫೈನಾನ್ಸ್ ಕಮಿಷನ್ ಅಂತೇಳಿ ನಾವು ಕರಿತೀವಿ, ರಾಷ್ಟ್ರೀಯ ಹಣಕಾಸು ಆಯೋಗ. ಈ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ನಿಮ್ಗೆ ತುಂಬ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಹಣಕಾಸು ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆ, ಸಲಹಾತ್ಮಕ ಸಂಸ್ಥೆ, ಶಾಸನಾತ್ಮಕ ಸಂಸ್ಥೆ, ಇತರೆ ಸಂಸ್ಥೆ ಅಂತೇಳಿ ಕೇಳ್ತಾ ಬರ್ತಾನೆ. ಹಣಕಾಸು ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆ. ಈ ಸಂವಿಧಾನಾತ್ಮಕ ಸಂಸ್ಥೆಯಾಗಿರುವಂಥ ಕಾರಣಕ್ಕೆ ಸಂವಿಧಾನದ ಒಂದು ವಿಧಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಮಗೆ ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ, ಯಾವ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತೀವಿ ಅಂತ. ಅಂದರೆ ಭಾರತ ಸಂವಿಧಾನದ 280ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ಅಥವಾ ಕೇಂದ್ರ ಹಣಕಾಸು ಆಯೋಗವನ್ನು ನಾವು ನೇಮಕವನ್ನು ಮಾಡ್ತೀವಿ. ಯಾವ ಉದ್ದೇಶಕ್ಕೆ ಕೇಂದ್ರ ಹಣಕಾಸು ಆಯೋಗವನ್ನು ನಾವು ನೇಮಕವನ್ನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಒಕ್ಕೂಟ ಹಣಕಾಸು ವ್ಯವಸ್ಥೆ ಇದೆ. ಈ ಒಕ್ಕೂಟ ಹಣಕಾಸು ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿದ್ದಾವೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪನ್ಮೂಲಗಳ ಹಂಚಿಕೆಯನ್ನು ಶಿಫಾರಸು ಮಾಡುವ ಉದ್ದೇಶದಿಂದ ನಾವು ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಹಣಕಾಸು ಆಯೋಗ ಅಥವಾ ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡ್ತೀವಿ. ಹಾಗಾದರೆ ಯಾರು ಇದನ್ನು ನೇಮಕವನ್ನು ಮಾಡ್ತಾರೆ, ಎಷ್ಟು ದಿನಕ್ಕೆ ನೇಮಕವನ್ನು ಮಾಡ್ತಾರೆ ಅಂದರೆ, ಕೇಂದ್ರ ಹಣಕಾಸು ಆಯೋಗವನ್ನು ಅಥವಾ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು 5 ವರ್ಷಗಳಿಗೊಮ್ಮೆ ಆಯ್ಕೆಯನ್ನು ಅಥವಾ ನೇಮಕವನ್ನು ಮಾಡ್ತಾರೆ. ಅಂದರೆ ಹಣಕಾಸು ಆಯೋಗದ ಅವಧಿ ಎಷ್ಟು ಅಂದರೆ 5 ವರ್ಷಗಳು. ಈ ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ, ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಹಣಕಾಸು ಆಯೋಗವನ್ನು. ಹಾಗಾದರೆ ಎಕ್ಸಾಮಲ್ಲಿ ಮತ್ತೆ ಏನು ಪ್ರಶ್ನೆ ಕೇಳ್ಬೋದು ಅಂದರೆ, ಭಾರತದಲ್ಲಿ ಮೊದಲ ಹಣಕಾಸು ಆಯೋಗ ಯಾವಾಗ ಬಂತು, ಯಾರ ಅಧ್ಯಕ್ಷತೆಯಲ್ಲಿ ಬಂತು ಅಂತಂದಾಗ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಮೊದಲ ಹಣಕಾಸು ಆಯೋಗವನ್ನು 1951ರಲ್ಲಿ ಭಾರತ ಸರ್ಕಾರ ನೇಮಕವನ್ನು ಮಾಡುತ್ತೆ. ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ KC ನಿಯೋಗಿರವರ ಅಧ್ಯಕ್ಷತೆಯಲ್ಲಿ 1951ರಲ್ಲಿ ಮೊದಲ ಹಣಕಾಸು ಆಯೋಗ ಬರುತ್ತೆ. ಸೊ ಈ ಮೊದಲನೇ ಹಣಕಾಸು ಆಯೋಗದಿಂದ ಪ್ರಸ್ತುತ 14 ಹಣಕಾಸು ಆಯೋಗಗಳು ಮುಕ್ತಾಯಗೊಂಡು ಈ ಪ್ರಸ್ತುತ 15ನೇ ಹಣಕಾಸು ಆಯೋಗ ಅಂದರೆ ಅಸ್ತಿತ್ವದಲ್ಲಿದೆ ಅಥವಾ ಅನುಷ್ಠಾನದಲ್ಲಿದೆ ಅಂತೇಳಿ. ಹಾಗಾದರೆ ಇವುಗಳ ವಿಶೇಷತೆಯನ್ನು ಗಮನಿಸಿದ್ರೆ, 1ರಿಂದ 10ನೇ ಹಣಕಾಸು ಆಯೋಗದವರೆಗೆ ಕೇಂದ್ರ ಸರ್ಕಾರ ವಿಧಿಸ್ತಿದ್ದಂತಹ ಆದಾಯ ತೆರಿಗೆ ಮತ್ತು ಕೇಂದ್ರ ಅಬಕಾರಿ ಸುಂಕಗಳನ್ನು ಮಾತ್ರ ಕೇಂದ್ರ ಸರ್ಕಾರ ಅದರಿಂದ ಬಂದಂತಹ ಆದಾಯವನ್ನು ರಾಜ್ಯಗಳೊಂದಿಗೆ ಹಂಚಿಕೆಯನ್ನು ಮಾಡ್ತಾ ಇತ್ತು. ಉಳಿದ ಯಾವ ತೆರಿಗೆಗಳಿಂದಲೂ ಸಹ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಪಾಲನ್ನು ಕೊಡ್ತಾ ಇರಲಿಲ್ಲ. ಬರೀ 2 ತೆರಿಗೆಗಳನ್ನು ಮಾತ್ರ ರಾಜ್ಯಗಳಿಗೆ ತನ್ನ ಪಾಲನ್ನು ಕೊಡ್ತಾ ಇತ್ತು. ಯಾರು? ಕೇಂದ್ರ ಸರ್ಕಾರ. ಯಾವ 2 ತೆರಿಗೆಗಳು ಅಂದರೆ, ಒಂದು ಆದಾಯ ತೆರಿಗೆ, ಮತ್ತೊಂದು ಕೇಂದ್ರ ಅಬಕಾರಿ ಸುಂಕ. ಅಂದರೆ ಆಗ ಆದಾಯ ತೆರಿಗೆಯನ್ನು ಕೇಂದ್ರ ಸರ್ಕಾರ ವಿಧಿಸಿ, ಕೇಂದ್ರ ಸರ್ಕಾರ ಸಂಗ್ರಹಿಸಿ ರಾಜ್ಯಗಳೊಂದಿಗೆ ಹಂಚಿಕೆ ಮಾಡ್ತಾ ಇತ್ತು. ಇದೇ ಥರ ಕೇಂದ್ರ ಅಬಕಾರಿ ತೆರಿಗೆಯನ್ನು ಕೇಂದ್ರ ಸರ್ಕಾರ ವಿಧಿಸಿ, ಕೇಂದ್ರ ಸರ್ಕಾರವೇ ಸಂಗ್ರಹಿಸಿ ರಾಜ್ಯಗಳೊಂದಿಗೆ ಹಂಚಿಕೆ ಮಾಡ್ತಾ ಇತ್ತು. ಇನ್ನು ಉಳಿದೆಲ್ಲ ಕೇಂದ್ರ ಸರ್ಕಾರ ತೆರಿಗೆಗಳು ಸಂಪೂರ್ಣ ಪಾಲು ಯಾರ ಹತ್ರ ಇರ್ತಿತ್ತು? ಕೇಂದ್ರ ಸರ್ಕಾರದ ಬಳಿ ಇರ್ತಿತ್ತು. ಎಲ್ಲಿಂದ? 1ರಿಂದ 10ನೇ ಹಣಕಾಸು ಆಯೋಗದವರೆಗೆ. ಇನ್ನು ಅದನ್ನು ನಂತರ ಭಾರತ ಸಂವಿಧಾನಕ್ಕೆ 80ನೇ ತಿದ್ದುಪಡಿಯನ್ನು ತರ್ತೀವಿ 2000 ಸಾಲಲ್ಲಿ. In the year 2000, the government was made it 80th amendment to the constitution. ಆ 80ನೇ ತಿದ್ದುಪಡಿಯನ್ನು 10ನೇ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ನಾವು ತರ್ತೀವಿ. ಅಂದರೆ 10ನೇ ಹಣಕಾಸು ಆಯೋಗವನ್ನು KC ಪಂತ್ರವರ ಅಧ್ಯಕ್ಷತೆಯಲ್ಲಿ ನಾವು ನೇಮಕವನ್ನು ಮಾಡಿದ್ದು. ಅದು 1995ರಿಂದ 2000 ಅವಧಿಗೆ ಅನುಷ್ಠಾನದಲ್ಲಿರುತ್ತೆ. ಈ KC ಪಂತ್ರವರ ನೇತೃತ್ವದ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಆ ಶಿಫಾರಸಿನ ಮೇರೆಗೆ 80ನೇ ತಿದ್ದುಪಡಿಯನ್ನು ತರ್ತೀವಿ 2000ನೇ ಸಾಲಿನಲ್ಲಿ. ಆ 80ನೇ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರದ ಎಲ್ಲ ತೆರಿಗೆಗಳು ರಾಜ್ಯಗಳೊಂದಿಗೆ ಹಂಚಿಕೆಯಾಗಬೇಕು. ಅಂದರೆ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತಿದ್ದಂತಹ ಎಲ್ಲ ತೆರಿಗೆಗಳಿಂದ ಬಂದಂತಹ ಆದಾಯವನ್ನು ರಾಜ್ಯಗಳೊಟ್ಟಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಈ 80ನೇ ತಿದ್ದುಪಡಿ. ಈ 80ನೇ ತಿದ್ದುಪಡಿಯ ಮೂಲಕ ಎಲ್ಲ ತೆರಿಗೆಗಳು ಅಂದರೆ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಸೇವಾ ತೆರಿಗೆ,
ಅಬಕಾರಿ ಸುಂಕ ಮತ್ತು ಸೀಮಾ ಸುಂಕ ಅಥವಾ ಕೇಂದ್ರ ಅಬಕಾರಿ ಸುಂಕ ಮತ್ತು ಕೇಂದ್ರ ಸೀಮಾ ಸುಂಕಗಳು ರಾಜ್ಯಗಳೊಂದಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿದ್ದುಪಡಿಯ ಮೂಲಕ ಸೇರಿಸಿದ್ವಿ. ಪ್ರಸ್ತುತ ಈ ಎಲ್ಲ ತೆರಿಗೆಗಳಿಂದ ಬಂದಂತಹ ಆದಾಯವನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನು ಮಾಡುತ್ತೆ, ಹಂಚಿಕೆಯನ್ನು ಮಾಡುತ್ತೆ. ಎಷ್ಟು ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಪ್ರತಿಯೊಂದು ಹಣಕಾಸು ಆಯೋಗಗಳು ತನ್ನದೇ ಆದಂಥ ರೀತಿಯಲ್ಲಿ ಮಾನದಂಡಗಳ ಆಧಾರದ ಮೇಲೆ ಶಿಫಾರಸು ಮಾಡಿವೆ. ಹಾಗಾದರೆ ಭಾರತದಲ್ಲಿ ಇಲ್ಲಿವರೆಗೂ ನೇಮಕ ಆದಂಥ ಪ್ರತಿಯೊಂದು ಹಣಕಾಸು ಆಯೋಗಗಳನ್ನು ನೋಡಿದ್ರೆ ಇಲ್ಲಿ ನಮಗೆ ಕಂಪ್ಲೀಟ್ ಮಾಹಿತಿ ಇದೆ. ಇಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಏನು ಕೇಳ್ಬೋದು ಅಂದರೆ, ಮೊದಲನೇ ಹಣಕಾಸು ಆಯೋಗ ಯಾವಾಗ ನೇಮಕ ಆಯಿತು, ಅದರ ಅವಧಿ ಯಾವುದು ಅಂತ ಕೇಳ್ಬೋದು. ಮೊದಲನೇ ಹಣಕಾಸು ಆಯೋಗನ 1951ರಲ್ಲಿ ನೇಮಕವನ್ನು ಮಾಡ್ತೀವಿ, ಕೆ.ಸಿ. ನಿಯೋಗಿರವರ ಅಧ್ಯಕ್ಷತೆಯಲ್ಲಿ. ಇದು 1952ರಿಂದ 57ರವರೆಗೂ ಅಸ್ತಿತ್ವದಲ್ಲಿರುತ್ತೆ. ಅದಾದ ನಂತರ 10ನೇ ಹಣಕಾಸು ಆಯೋಗ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 10ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಕೆ.ಸಿ. ಪಂತ್. 1992ರಲ್ಲಿ ನೇಮಕವನ್ನು ಮಾಡ್ತೀವಿ. 1995ರಿಂದ 2000ವರೆಗೆ ಅಸ್ತಿತ್ವದಲ್ಲಿರುತ್ತೆ. ಇನ್ನು 11ನೇ ಹಣಕಾಸು ಆಯೋಗವನ್ನು 1998ರಲ್ಲಿ ನೇಮಕವನ್ನು ಮಾಡ್ತೀವಿ. ಎ.ಎಂ. ಖುಸ್ರೋರವರ ಅಧ್ಯಕ್ಷತೆಯಲ್ಲಿ 2000ದಿಂದ 2005ರವರೆಗೂ ಬರುತ್ತೆ. ಇದು ಮೊದಲ ಬಾರಿಗೆ ಎಲ್ಲ ತೆರಿಗೆಗಳಿಂದ ಅಂದರೆ ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆಗಳಿಂದ ರಾಜ್ಯಗಳಿಗೆ ಪಾಲನ್ನು ಕೊಡಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ. ಯಾವುದು? 11ನೇ ಹಣಕಾಸು ಆಯೋಗ. ಅದಾದ ನಂತರ ಪ್ರಸ್ತುತ ನಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಮುಗಿದಿರುವಂಥ ಹಣಕಾಸು ಆಯೋಗ ಯಾವುದು ಅಂದರೆ 14ನೇ ಹಣಕಾಸು ಆಯೋಗ. ಅದನ್ನು 2013ರಲ್ಲಿ ನೇಮಕವನ್ನು ಮಾಡಿದ್ವಿ. 2015ರಿಂದ 20ರವರೆಗೂ ಅನುಷ್ಠಾನದಲ್ಲಿತ್ತು. ಅದರ ಅಧ್ಯಕ್ಷರು ಯಾರಾಗಿರೋ ಅಂದರೆ ವೈ ವೇಣುಗೋಪಾಲ್ ರೆಡ್ಡಿ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಇನ್ನು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತಷ್ಟು ತುಂಬ ಇಂಪಾರ್ಟೆಂಟ್ ಯಾವುದಂದರೆ 15ನೇ ಹಣಕಾಸು ಆಯೋಗ. ಈ 15 ಹಣಕಾಸು ಆಯೋಗವನ್ನು 2017ರಲ್ಲಿ ನೇಮಕವನ್ನು ಮಾಡ್ತೀವಿ. ಇದು ತನ್ನ ವರದಿಯನ್ನು 2020-25ರ ಅವಧಿಗೆ ನೀಡಿ ಅಂತೇಳಿ ನಮಗೆ ಕೇಳಿದ್ವಿ. ಆದರೆ ಇದರ ಅವಧಿ 1 ವರ್ಷಗಳ ಕಾಲ ನಾವು ವಿಸ್ತರಿಸಿ 2026ರವರೆಗೂ ಅನುಷ್ಠಾನದಲ್ಲಿರುತ್ತೆ. ಯಾವ ಹಣಕಾಸು ಆಯೋಗ? 15ನೇ ಹಣಕಾಸು ಆಯೋಗ 2021ರಿಂದ 26ರವರೆಗೆ ಅಸ್ತಿತ್ವದಲ್ಲಿರುತ್ತೆ. ನೋಡಿ, ನಾವು ಎಕ್ಸಾಮಿನೇಷನ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು 15ನೇ ಹಣಕಾಸು ಆಯೋಗ. ಈ ವರ್ಷ UPSC ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ವಶನ್ನ ಕೇಳ್ತಾ ಬಂದಿದ್ರು. ಓಕೆ, ಈ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂದರೆ N.K. ಸಿಂಗ್. ಇದರ ಸದಸ್ಯರು ಯಾರು ಅಂದರೆ 4 ಜನ ಸದಸ್ಯರಿದ್ದಾರೆ. ಒಂದು ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗ್, ಅಶೋಕ್ ಲಹರಿ ಮತ್ತು ರಮೇಶ್ ಚಂದ್ ಅಂತೇಳಿ 4 ಜನ ಸದಸ್ಯರನ್ನು ಒಳಗೊಂಡಿದೆ. ಯಾವುದು? 15ನೇ ಹಣಕಾಸು ಆಯೋಗ. ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ನಂದಕಿಶೋರ್ ಸಿಂಗ್, N.K. ಸಿಂಗ್. ಇದರ ಕಾರ್ಯದರ್ಶಿ ಅಂತ ನೇಮಕವನ್ನು ಮಾಡಿದ್ವಿ. ಅರವಿಂದ ಮೆಹ್ತಾ ಇದರ ಕಾರ್ಯದರ್ಶಿ ಇದ್ದಾರೆ. ಯಾವುದರ ಕಾರ್ಯದರ್ಶಿ? 15ನೇ ಹಣಕಾಸು ಆಯೋಗದ ಕಾರ್ಯದರ್ಶಿ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಪ್ರಮುಖವಾಗಿರುವಂಥದ್ದು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು N.K. ಸಿಂಗ್. ನೆಕ್ಸ್ಟ್ ನಾವು ನೋಡೋದಾದ್ರೆ 15ನೇ ಹಣಕಾಸು ಆಯೋಗದ ಅವಧಿ. ಈ 15ನೇ ಹಣಕಾಸು ಆಯೋಗದ ಅವಧಿ 1 ವರ್ಷಗಳ ಕಾಲ ನಾವೇನು ಮಾಡಿದ್ದೀವಿ? ವಿಸ್ತರಿಸಿದ್ದೀವಿ. ಅಂದರೆ 2021 ಏಪ್ರಿಲ್ 1ರಿಂದ 2026 ಮಾರ್ಚ್ 31ರವರೆಗೆ ಈ ಅಂತಿಮ ವರದಿ 15ನೇ ಹಣಕಾಸು ಆಯೋಗದ ಅಂತಿಮ ವರದಿ ಅನುಷ್ಠಾನದಲ್ಲಿರುತ್ತೆ. ಇದು ತನ್ನ ಮಧ್ಯಂತರ ವರದಿಯನ್ನು ಕೊಟ್ಟಿತ್ತು. ಏಕೆಂದರೆ 1 ವರ್ಷ ಡಿಲೇ ಆಗುತ್ತೆ ರಿಪೋರ್ಟನ್ನು ಕೊಡೋದು. 2020 ಏಪ್ರಿಲಿಂದ ಅನುಷ್ಠಾನಕ್ಕೆ ಬರಬೇಕಾಗಿರುತ್ತೆ. ಇದು ತನ್ನ ವರದಿಯನ್ನು ಕೊಡುವಂಥದ್ದನ್ನು ವಿಳಂಬ ಮಾಡುತ್ತೆ. ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ 1 ವರ್ಷಗಳ ಕಾಲ ಮಧ್ಯಂತರ ವರದಿ ಅನುಷ್ಠಾನದಲ್ಲಿರುತ್ತೆ 2020 ಮತ್ತು 21ರಿಂದ. ಇದರ ಅಂತಿಮ ವರದಿ 2021ರಿಂದ 26ರವರೆಗೂ ಅನುಷ್ಠಾನದಲ್ಲಿರುತ್ತೆ. ಇದು 15ನೇ ಹಣಕಾಸು ಆಯೋಗದ ಅವಧಿ. ಇನ್ನು 15ನೇ ಹಣಕಾಸು ಆಯೋಗವು ನೀಡಿರುವಂತಹ ಪ್ರಮುಖ ಶಿಫಾರಸುಗಳೇನು ಅಂದರೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಯಾವ್ಯಾವ ಶಿಫಾರಸುಗಳನ್ನು ಮಾಡಿದೆ ಅಂತೇಳಿ. ಹಾಗಾದರೆ ಮೊದಲನೇ ಶಿಫಾರಸು ಲಂಬಾಂತರ ಹಂಚಿಕೆ, ವರ್ಟಿಕಲ್ ಡೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ವರ್ಟಿಕಲ್ ಡೆವಲ್ಯೂಷನ್ ಮೀನ್ಸ್ ಅಂದರೆ ಲಂಬಾಂತರ ಹಂಚಿಕೆ ಅಂದರೆ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆಯ ಹಂಚಿಕೆಯನ್ನು, ಕೇಂದ್ರದಿಂದ ರಾಜ್ಯಗಳಿಗೆ ಹಂಚಿಕೆಯಾಗುವ ತೆರಿಗೆಯನ್ನು ನಾವೇನಂತ ಕರಿತೀವಿ? ಲಂಬಾಂತರ ಹಂಚಿಕೆ ಅಂತ ಕರಿತೀವಿ. ಈ 15ನೇ ಹಣಕಾಸು ಆಯೋಗ ಕೇಂದ್ರದಿಂದ ರಾಜ್ಯಗಳಿಗೆ ಹಂಚಿಕೆಯಾಗುವ ತೆರಿಗೆಯ ಪಾಲನ್ನು 42% 41ಕ್ಕೆ ಕಡಿಮೆ ಮಾಡಿದೆ. ಅಂದರೆ 1% ಕಡಿಮೆ ಮಾಡಿದೆ. 14ನೇ ಹಣಕಾಸು ಆಯೋಗ ಕೇಂದ್ರದ ಒಟ್ಟು ತೆರಿಗೆಯ ಆದಾಯದಲ್ಲಿ 42% ರಾಜ್ಯಗಳಿಗೆ ಕೊಡಬೇಕು ಅಂತ ಶಿಫಾರಸು ಮಾಡಿರುತ್ತೆ. ಆದರೆ
15ನೇ ಹಣಕಾಸು ಆಯೋಗ ಏನು ಮಾಡುತ್ತೆ, 42ಕ್ಕೆ ಬದಲಾಗಿ 41% ಕೊಡಿ ಅಂತೇಳಿ ಶಿಫಾರಸು. ಕೇಂದ್ರ ಸರ್ಕಾರ ತನ್ನ ಒಟ್ಟು ತೆರಿಗೆನಲ್ಲಿ 41%ರಷ್ಟನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಶಿಫಾರಸು ಮಾಡಿದೆ. ಯಾಕೆ ಈ 1%ಅನ್ನು ಕಡಿಮೆ ಮಾಡಿದೆ ಅಂದರೆ, ನಾವು ಜಮ್ಮು ಮತ್ತು ಕಾಶ್ಮೀರ ಹೊಸ ಅಂದರೆ ಒಂದು ರಾಜ್ಯ ಇರುತ್ತೆ, ಆಗ ಇದರ ಪಾಲು ಹೋಗ್ತಾ ಇರುತ್ತೆ. ಆದರೆ ಅದನ್ನು ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ನೇಮಕ ಮಾಡಿರೋದ್ರಿಂದ ಅವುಗಳ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊಂದಿರುವಂಥ ಕಾರಣಕ್ಕೆ ಆ 1%ಅನ್ನು ಈ ಹೊಸದಾಗಿ ರಚನೆಯಾಗಿರುವಂತಹ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶಗಳ ವೆಚ್ಚವನ್ನು ಭರಿಸಲಿಕ್ಕೆ ತೆಗೆದಿಟ್ಟು 41%ಅನ್ನು ಉಳಿದ ರಾಜ್ಯಗಳಿಗೆ ಶಿಫಾರಸು ಮಾಡಿದೆ. ಯಾರು? 15ನೇ ಹಣಕಾಸು. ಈ ಕೇಂದ್ರದಿಂದ ರಾಜ್ಯಗಳಿಗೆ ಬರುವ ಪಾಲನ್ನು ಅದನ್ನು ಲಂಬಾಂತರ ಹಂಚಿಕೆ, ವರ್ಟಿಕಲ್ ಡೆವಲ್ಯೂಷನ್ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಒನ್ ಯಾವುದು? ಸಮಾನಾಂತರ ಹಂಚಿಕೆ, ಹಾರಿಜಾಂಟಲ್ ಡೆವಲ್ಯೂಷನ್. ಹಾರಿಜಾಂಟಲ್ ಡೆವಲ್ಯೂಷನ್ ರಾಜ್ಯ ಕೇಂದ್ರ ಸರ್ಕಾರದಿಂದ 41% ಆದಾಯ ಯಾರಿಗೆ ಬರುತ್ತೆ? ರಾಜ್ಯಗಳಿಗೆ ಬರುತ್ತೆ. ಆ 41% ತೆರಿಗೆಯ ಮೊತ್ತವನ್ನು ಎಷ್ಟು? 28 ರಾಜ್ಯಗಳಿಗೆ ಕೊಡಬೇಕು. ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟನ್ನು ಕೊಡಬೇಕು ಅನ್ನೋದನ್ನು ನಾವು ಸಮಾನಾಂತರ ಹಂಚಿಕೆ ಅಂದರೆ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಈಗ ಉತ್ತರ ಪ್ರದೇಶ ಇದೆ, ಬೃಹತ್ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ. ರಾಜಸ್ಥಾನ ಇದೆ, ಬೃಹತ್ ಭೂಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ. ಹಾಗೇನು ಗೋವಾ ಇದೆ, ಜಾಗ್ರಫಿಕಲಿ ಸಣ್ಣ ರಾಜ್ಯ. ಹಾಗೆ ಸಿಕ್ಕಿಂ ಇದೆ, ಪಾಪ್ಯುಲೇಷನಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ. ಎಲ್ಲವುಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಇದು ಕೆಲವು ಮಾನದಂಡಗಳನ್ನು ಪರಿಗಣಿಸಿದೆ. ಸಮಾನಾಂತರ ಹಂಚಿಕೆಗೆ ಅಂದರೆ ಹಾರಿಜಾಂಟಲ್ ಡೆವಲ್ಯೂಷನ್ಗೆ ಕೆಲವು ಮಾನದಂಡಗಳ ಆಧಾರದ ಮೇಲೆ ಇದು ಹಂಚಿಕೆಯನ್ನು ಮಾಡಿದೆ ರಾಜ್ಯಗಳಿಗೆ. ಹಾಗಾದರೆ ಒಟ್ಟು 6 ಮಾನದಂಡಗಳನ್ನು 15ನೇ ಹಣಕಾಸು ಆಯೋಗ ಪರಿಗಣಿಸಿದೆ. ಯಾವ 6 ಮಾನದಂಡಗಳು ಅಂತೇಳಿ ನಾವು ನೋಡ್ತಾ ಬರೋಣ. ನೋಡಿ, 1900 ಈ ಟೇಬಲಲ್ಲಿ ನಾನು ಎರಡನ್ನ ಕಂಪೇರ್ ಮಾಡಿದ್ದೀನಿ. 15ನೇ ಹಣಕಾಸು ಆಯೋಗ ಮತ್ತು 14ನೇ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗ 1971 ಜನಸಂಖ್ಯೆಯನ್ನು ಪರಿಗಣಿಸಿತ್ತು. ಪಾಪ್ಯುಲೇಷನ್ ಆಫ್ 1971 ವಾಸ್ ಕನ್ಸಿಡರ್ಡ್ ಬೈ 14th ಫಿನಾನ್ಸ್ ಕಮಿಷನ್, ಬಟ್ ಇಟ್ ವಾಸ್ ರಿಮೂವ್ಡ್ ಬೈ 15th ಫಿನಾನ್ಸ್ ಕಮಿಷನ್. ಅಂದರೆ 15ನೇ ಹಣಕಾಸು ಆಯೋಗ 1971 ಜನಸಂಖ್ಯೆಯನ್ನು ಪರಿಗಣಿಸಿಲ್ಲ, ಆದರೆ ಇದನ್ನು ಪರಿಗಣಿಸಿತ್ತು 14ನೇ ಹಣಕಾಸು ಆಯೋಗ. ಹಾಗೆ 2011 ಜನಸಂಖ್ಯೆಯನ್ನು ಪರಿಗಣಿಸಿದ ಯಾವುದು? 14ನೇ ಹಣಕಾಸು ಆಯೋಗ ಪರಿಗಣಿಸಿ ಅದಕ್ಕೆ 10% ತೂಕವನ್ನು ನೀಡಿತ್ತು. 15ನೇ ಹಣಕಾಸು ಆಯೋಗ 15% ತೂಕವನ್ನು ನೀಡಿದೆ. ಯಾವುದಕ್ಕೆ? 2011 ಜನಸಂಖ್ಯೆಗೆ. ಹಾಗಾದರೆ ಭೂಪ್ರದೇಶ 14ನೇ ಹಣಕಾಸು ಆಯೋಗವನ್ನು ಪರಿಗಣಿಸಿತ್ತು, 15ನೇ ಹಣಕಾಸು ಆಯೋಗವನ್ನು ಪರಿಗಣಿಸಿದೆ. ಎಷ್ಟು ತೂಕವನ್ನು ಕೊಟ್ಟಿದೆ? 15%. ಇದು 15ನೇ ಹಣಕಾಸು ಆಯೋಗವು ಸಹ 15% ತೂಕವನ್ನು ನೀಡಿದೆ. ಇನ್ನು ಆದಾಯದ ಅಂತರ, ಇನ್ಕಮ್ ಡಿಸ್ಟೆನ್ಸ್ ಅಂತೇಳಿ ನಾವು ಕರಿತೀವಿ. 14ನೇ ಹಣಕಾಸು ಆಯೋಗ 50% ತೂಕವನ್ನು ಕೊಟ್ಟಿತ್ತು, 15ನೇ ಹಣಕಾಸು ಆಯೋಗ 45% ತೂಕವನ್ನು ನೀಡಿದೆ. ಓಕೆ. ಇನ್ನು ಅರಣ್ಯ ಮತ್ತು ಜೀವ ಪರಿಸರ ಅಂತೇಳಿ ಹೊಸ ಮಾನದಂಡವನ್ನು 15ನೇ ಹಣಕಾಸು ಆಯೋಗ ಪರಿಗಣಿಸಿದೆ, ಅದಕ್ಕೆ 10% ತೂಕವನ್ನು ನೀಡಿದೆ. ಅರಣ್ಯ ಅಂತೇಳಿ 14ನೇ ಹಣಕಾಸು ಆಯೋಗ ಪರಿಗಣಿಸಿತ್ತು, 7.5% ತೂಕವನ್ನು ನೀಡಿತ್ತು, ಆದರೆ 15ನೇ ಹಣಕಾಸು ಆಯೋಗ ಈ ಮಾನದಂಡವನ್ನೇ ಪರಿಗಣಿಸಿಲ್ಲ. ಇನ್ನು ತೆರಿಗೆ ಪ್ರಯತ್ನ, ಟ್ಯಾಕ್ಸ್ ಎಫರ್ಟ್ಸ್ ಅಂತೇಳಿ ಹೊಸ ಮಾನದಂಡವನ್ನು 15ನೇ ಹಣಕಾಸು ಆಯೋಗ ಬಳಸಿದೆ, ಅದಕ್ಕೆ 2.5% ತೂಕವನ್ನು ನೀಡಿದೆ. ಹಾಗೆ ಜನಾಂಗೀಯ ನಿರ್ವಹಣೆ, ಡೆಮೋಗ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೊಸ ಮಾನದಂಡವನ್ನು ಪರಿಗಣಿಸಿದೆ, ಆ ಹೊಸ ಮಾನದಂಡಕ್ಕೆ 12.5% ತೂಕವನ್ನು ನೀಡಿದೆ. ಹಾಗಾದರೆ ಎಕ್ಸಾಮಲ್ಲಿ ಹೆಂಗೆ ಕೇಳ್ಬೋದು ಪ್ರಶ್ನೆನ ಅಂದರೆ 15ನೇ ಹಣಕಾಸು ಆಯೋಗ ಪರಿಗಣಿಸಿರುವ ಹೊಸ ಮಾನದಂಡಗಳು ಯಾವುವು ಅಂತ ಕೇಳ್ತಾನೆ. 15ನೇ ಹಣಕಾಸು ಆಯೋಗ ಪರಿಗಣಿಸಿರುವ ಹೊಸ ಮಾನದಂಡಗಳು ಅರಣ್ಯ ಮತ್ತು ಜೀವ ಪರಿಸರ, ತೆರಿಗೆ ಪ್ರಯತ್ನ, ಜನಾಂಗೀಯ ನಿರ್ವಹಣೆ ಅಂದರೆ ಡೆಮೋಗ್ರಾಫಿಕ್ ಮ್ಯಾನೇಜ್ಮೆಂಟ್. ಈ 3 ಹೊಸ ಮಾನದಂಡಗಳನ್ನು ಪರಿಗಣಿಸಿದೆ. ಹಾಗಾದ್ರೆ ಇನ್ನು 3 ಉಳಿದಂತಹ ಮಾನದಂಡಗಳು ಯಾವುವು ಅಂದರೆ ಜನಸಂಖ್ಯೆ. ಅದರಲ್ಲೂ ವಿಶೇಷವಾಗಿ ಯಾವ ಜನಸಂಖ್ಯೆಯನ್ನು ಪರಿಗಣಿಸಿದ್ದೀವಿ? 2011 ಜನಗಣತಿಯನ್ನು ಪರಿಗಣಿಸಿದ್ದೀವಿ. ಭೂಪ್ರದೇಶ ಮತ್ತು ಆದಾಯದ ಅಂತರ. ಒಟ್ಟು 6 ಮಾನದಂಡಗಳ ಆಧಾರದ ಮೇಲೆ 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಹಂಚಿಕೆಯಾಗುವ ತೆರಿಗೆಯ ಪಾಲನ್ನು ಶಿಫಾರಸು ಮಾಡಿದೆ. ಓಕೆ. ಇನ್ನು ನೆಕ್ಸ್ಟ್ ಅನುದಾನಗಳ ಹಂಚಿಕೆ ಅಂತೇಳಿ ನಾವು ನೋಡ್ತೀವಿ. ಈ ಅನುದಾನಗಳ ಹಂಚಿಕೆ 2021ರಿಂದ 2022 ಅವಧಿಗೆ ಒಟ್ಟು 1,18,452 ಕೋಟಿಗಳಷ್ಟು ಕಂದಾಯ ಕೊರತೆ ಅನುದಾನಗಳನ್ನು 17 ರಾಜ್ಯಗಳಿಗೆ ನೀಡುವಂತೆ ಶಿಫಾರಸು ಮಾಡಿ, ಅಂದರೆ ಕಂದಾಯ ಕೊರತೆ ಅನುದಾನಗಳನ್ನು 17 ರಾಜ್ಯಗಳಿಗೆ ನೀಡುವಂತೆ ಶಿಫಾರಸು ಮಾಡಿದೆ. ಎಷ್ಟು ಅಂದರೆ 1,18,452 ಕೋಟಿಗಳಷ್ಟು ಮೊತ್ತವನ್ನು 2021-22ನೇ ಸಾಲಿಗೆ ಕಂದಾಯ ಕೊರತೆ ಅನುದಾನವಾಗಿ
ನೀಡುವಂತೆ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ. ಹಾಗೆಯೇ ಶೈಕ್ಷಣಿಕ ಅಭಿವೃದ್ಧಿಗೆ ರಾಜ್ಯಗಳಿಗೆ ಅನುದಾನಗಳನ್ನು ನೀಡುವಂತೆ ಶಿಫಾರಸು ಮಾಡುತ್ತೆ 15ನೇ ಹಣಕಾಸು ಆಯೋಗ. ಹಾಗೆ 2022-23ರಿಂದ 2025-26ರವರೆಗೆ ಪ್ರತಿ ವರ್ಷ 1200 ಕೋಟಿಯನ್ನು ಕಾರ್ಯಕ್ಷಮತೆ ಆಧಾರಿತ ಅಂದರೆ ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂತ ನಾವು ಕರಿತೀವಿ, ಕಾರ್ಯಕ್ಷಮತೆ ಆಧಾರಿತ ಅನುದಾನವನ್ನು ರಾಜ್ಯಗಳಿಗೆ ನೀಡುವಂತೆ ಶಿಫಾರಸು ಮಾಡುತ್ತೆ 15ನೇ ಹಣಕಾಸು ಆಯೋಗ. ನೆಕ್ಸ್ಟ್ ಕಾರ್ಯಕ್ಷಮತೆಯ ಪ್ರೋತ್ಸಾಹ ಮತ್ತು ಅನುದಾನ ಅಂತೇಳಿ ಶಿಫಾರಸು ಮಾಡಿದೆ 15ನೇ ಹಣಕಾಸು ಆಯೋಗ. ಶೈಕ್ಷಣಿಕ ಫಲಿತಾಂಶವನ್ನು ಹೆಚ್ಚಿಸಲಿಕ್ಕೆ ರಾಜ್ಯಗಳಿಗೆ ಅನುದಾನವನ್ನು ನೀಡಲಿಕ್ಕೆ ಶಿಫಾರಸು ಮಾಡಿದೆ. ಅಂದರೆ ರಾಜ್ಯಗಳಲ್ಲಿ ಶೈಕ್ಷಣಿಕ ಫಲಿತಾಂಶಗಳನ್ನು ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವ ಸಲುವಾಗಿ ಹೆಚ್ಚುವರಿ ಅನುದಾನವನ್ನು ನೀಡುವಂತೆ ಶಿಫಾರಸು ಮಾಡಿದೆ. ಎಷ್ಟು ಅಂದರೆ 4800 ಕೋಟಿಯನ್ನು 2022-23ರಿಂದ 2025-26ರವರೆಗೆ ಅನುದಾನ ನೀಡುವಂತೆ ಶಿಫಾರಸು ಮಾಡುತ್ತೆ. ಹಾಗೆಯೇ ಪ್ರಾದೇಶಿಕ ಭಾಷೆಗಳಲ್ಲಿ ಆನ್ಲೈನ್ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣವನ್ನು ನೀಡಲಿಕ್ಕೆ 6143 ಕೋಟಿಯನ್ನು ಶಿಫಾರಸು ಮಾಡುತ್ತೆ 15ನೇ ಹಣಕಾಸು ಆಯೋಗ. ಹಾಗೆಯೇ ರಾಜ್ಯದಲ್ಲಿ ಕೃಷಿ ವಲಯದ ಸುಧಾರಣೆಯನ್ನು ತರಲು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸುವ ದೃಷ್ಟಿಯಿಂದ ಕಾರ್ಯಕ್ಷಮತೆಯ ಆಧಾರಿತ ಅನುದಾನವಾಗಿ 45,000 ಕೋಟಿಯನ್ನು ನೀಡುವಂತೆ ಶಿಫಾರಸು ಮಾಡುತ್ತೆ 15ನೇ ಹಣಕಾಸು ಆಯೋಗ. ಇನ್ನು ಕೊನೆಯದಾಗಿ ರಕ್ಷಣಾ ನಿಧಿ. ಇದರ 15ನೇ ಹಣಕಾಸು ಆಯೋಗದ ವಿಶೇಷತೆ ಏನಂದರೆ ಪ್ರತ್ಯೇಕವಾಗಿ ರಕ್ಷಣಾ ನಿಧಿಯನ್ನು ರಚಿಸುವಂತೆ ಶಿಫಾರಸು ಮಾಡಿದೆ. ಯಾರು? 15ನೇ ಹಣಕಾಸು ಆಯೋಗ. ಈ 15ನೇ ಹಣಕಾಸು ಆಯೋಗ ಅವಧಿ 21ರಿಂದ 26ರ ಅವಧಿ ಇರುತ್ತಲ್ಲ, ಈ 5 ವರ್ಷಗಳಿಗೆ 2,38,354 ಕೋಟಿಗಳನ್ನು ಒಳಗೊಂಡಂತಹ ರಕ್ಷಣಾ ನಿಧಿಯನ್ನು ಡಿಫೆನ್ಸ್ ಫಂಡನ್ನು ರಚನೆ ಮಾಡುವಂತೆ ಹೇಳಿದೆ. ಇದರ ವಿಶೇಷತೆ ಏನು ಅಂದರೆ ಈ ರಕ್ಷಣಾ ನಿಧಿಯನ್ನು ರಾಜ್ಯಗಳಿಗೆ ತೆರಿಗೆಯ ಪಾಲನ್ನು ಹಂಚಿಕೆ ಮಾಡುವ ಮುನ್ನ ತೆಗೆದಿರಿಸಿ ಉಳಿದ ಪಾಲನ್ನು ತೆರಿಗೆ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿದೆ. ಅಂದರೆ ನಾವು ಒಟ್ಟು ತೆರಿಗೆಯ ಆದಾಯದಲ್ಲಿ ಎಷ್ಟು 2,38,354 ಕೋಟಿಗಳನ್ನು ರಕ್ಷಣಾ ನಿಧಿ ಅಂತ ರಚನೆ ಮಾಡಿ ಉಳಿದ ಮೊತ್ತವನ್ನು, ಉಳಿದ ತೆರಿಗೆ ಸಂಗ್ರಹ ಆಗಿರುತ್ತಲ್ಲ ಆ ಉಳಿದ ಮೊತ್ತದಲ್ಲಿ 41% ಯಾರು ಕೊಡಬೇಕು ಅಂತ ಹೇಳಿದೆ? ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದೆ. ಇದು 15ನೇ ಹಣಕಾಸು ಆಯೋಗದ ಒಂದು ವಿಶೇಷ ಶಿಫಾರಸು. ಅಂದರೆ ಪ್ರತ್ಯೇಕವಾಗಿ ರಕ್ಷಣಾ ನಿಧಿಯನ್ನು ಯಾವುದರಿಂದ? ಒಟ್ಟು ತೆರಿಗೆಯ ಆದಾಯದಿಂದ ರಚಿಸುವಂತೆ ಶಿಫಾರಸು ಮಾಡಿದೆ. ಇದಿಷ್ಟು 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದಂತಹ ಮಾಹಿತಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.